ನಮಸ್ಕಾರ. ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಶನಿವಾರ. ಒಂದು ಫ್ಯಾಮಿಲಿ ಎಮರ್ಜೆನ್ಸಿಗೋಸ್ಕರ ಈರೋಡ್‌ಗೆ ಹೋಗಿದ್ದಾರೆ ನಮ್ಮ ವಿಷ್ಣು ಅವರು. ಅದರಿಂದ ವಿನೋದ್ ರಿಪ್ಲೇಸಿಂಗ್ ವಿಷ್ಣು 12th ಮ್ಯಾನ್ ಸಬ್ಸ್ಟಿಟ್ಯೂಟ್ ತರ ಬಂದಿದ್ದಾನೆ ವಿನೋದ್. ವಿನೋದ್, ಓವರ್ ಟು ಯು. ಸರ್, ನಿಮ್ಗೆ ಪ್ರಶ್ನೆಗಳನ್ನ ನಮ್ಮ ಟೀಮ್ ಕಮೆಂಟ್ಸ್ ಇಂದ ತೆಗ್ದಿಟ್ಟಿದ್ದಾರೆ. ಪ್ರಶ್ನೆಗಳನ್ನ ನಾನು ಆನಂದ್ ಸರ್ ಹತ್ರ ಕೇಳ್ತೀನಿ. ಇವಾಗ ಅವ್ರು ನಿಮ್ಗೆ ಉತ್ತರನ ಕೊಡ್ತಾರೆ. ಕಾಸಿ ರಾಜನ್ 6766 ಶುಡ್ ಐ ಕಂಟಿನ್ಯೂ ಹೋಲ್ಡಿಂಗ್ ಟಾಟಾ ಸ್ಟೀಲ್? ಇಲ್ಲ, ನಾನು ಇವಾಗ ಎಕ್ಸಿಟ್ ಮಾಡ್ಬಿಡ್ಬೋದು. ಟಾಟಾ ಸ್ಟೀಲ್ ನಾನು ಇಟ್ಕೋಬಹುದಾ? ಹೋಲ್ಡಿಂಗ್ ಪೀರಿಯಡ್ ಇಸ್ ಫಾರ್ ಎವರ್. ಪರ್ಫೆಕ್ಟ್ ನಾ ಕೋಕಾ ಕೋಲಾನ ಮಾರ್ಬೋದಾ ಅಂತ ಕೇಳೋ ರೀತಿ. ನಾನು ಈ ಸ್ಟೀಲ್ ಕಂಪನಿ ಶಾರಿಂಗು ಅಪ್ಪ ನನ್ನ ಹೆಸರಲ್ಲಿ 80ಸಲೋ 90ಸಲೋ ತಗೊಂಡಿದ್ರು. ಅವತ್ತು ಅದ್ರ ಬೆಲೆ 90 ಪೈಸಾ. ಅದರಿಂದ ಅಲ್ಲಿ ಬೋರಸ್ಸು ಬಂತು, 1000 ರೂಪಾಯಿಗೂ ಹೋಯ್ತು. ಅಲ್ಲೇ ಇವತ್ತು ನಿಮಗೆ ಅದು 100 ರೂಪಾಯಿವರೆಗೂ ಹೋಯ್ತು. ಅಲ್ಲಿಂದ 100 ರೂಪಾಯಿವರೆಗೂ ಹೋಯ್ತು. 90 ಪೈಸೆಯಿಂದ 25 ರೂಪಾಯಿವರೆಗೂ ಬಂತು. ತಿರ್ಗಾ ಇವತ್ತು 180 ರೂಪಾಯಿವರೆಗೂ ಹೋಗಿದೆ. ಸ್ಟೀಲ್ ಕಂಪನಿ 1907 ಶುರು ಮಾಡಿದ್ದು, ರೈಟಾ? 120 ವರ್ಷ ಓಲ್ಡ್ ಕಂಪನಿ. ಇಟ್ ಹ್ಯಾಸ್ ಸಿಮ್ ಗ್ರೇಟ್ ಸಾಲ್ವರ್ಡ್ಸ್. ಸೊ ದಟ್ ಈ ಕಂಪನಿಗಳನ್ನ ನಾವು ಒಬ್ರು ಶೇರ್ ಹೋಲ್ಡರ್ ಅಂತ ನಮ್ಗೆ ಹೇಳ್ಕೊಳ್ಳೋದೆ ಹೆಮ್ಮೆ. ಇದು ಪಾರ್ಟ್ ಆಫ್ ಇಂಡಿಯನ್ ಹಿಸ್ಟ್ರಿ. ಆ ಕಂಪನಿ ಚೆನ್ನಾಗೇ ಮಾಡ್ತಾ ಇದೆ. ವರ್ಷ ನಿಮಗೆ ಡಿವಿಡೆಂಟ್ ಅನ್ನು ಕೊಡ್ತಾ ಇದೆ. ಈ ಥರ ಇವತ್ತು ಮಾರಿ ನಾಳೆ ತಗೋತೀನಿ ಅಂತ ಅನ್ನೋದು ನಿಮಗೆ ದುಡ್ಡು ಅವಶ್ಯಕತೆ ಇದ್ದರೆ ಅಫ್ಕೋರ್ಸ್ ನೀವು ದುಡ್ಡಿನ ಅವಶ್ಯಕತೆ ಇದೆ, ನಾನು ಮಾಡ್ತೀನಿ ಅಂತಂದರೆ ನೀವು ಮಾರ್ಬೋದು. ಅದರ್ ದೆನ್ ದಟ್ನೇ ಇದನ್ನು ನಾನು ಮಾರಲಾ ಇದನ್ನು ಮಾರಿದ್ರೆ ನನಗೆ ಬೆಟರ್ ಇನ್ವೆಸ್ಟ್ಮೆಂಟ್ ಸಿಗುತ್ತಾ? ಯು ಆರ್ ನಾಟ್ ರೆಡಿ. ದೇರ್ ಇಸ್ ಎ ಲಾಟ್ ಆಫ್ ಹಿಸ್ಟ್ರಿ ಇಂದ ಯಾವುದು ಟಾಟಾ ಸ್ಟೀಲಿಂದಾನೇ ಟಾಟಾ ಕನ್ಸಲ್ಟಿಂಗ್ ಸರ್ವಿಸೇ ಬಂದಿದ್ದು. ಒಂದಿನ ಈ JRD ಟಾಟಾನು ಅವ್ರ ಬ್ರದರ್ ಇನ್ ಲಾ ಒಬ್ರು ಇದ್ರು. ನಿಮಗೆಲ್ಲ ಬ್ರದರ್ ಇನ್ ಲಾ ಅಂತ ಒಬ್ಬ ಇದ್ದ ಅನ್ನೋದೇ ಗೊತ್ತಿರಲ್ಲ. ಅವಾಗೆಲ್ಲ ಈ ಗೋಣಿ ಚೀಲದಲ್ಲಿ ಸಂಬಳನ ತಗೊಂಡು ಹೋಗ್ತಾ ಇದ್ರು. 1ನೇ ತಾರೀಕು 10ನೇ ತಾರೀಕುವರೆಗೂ ಸಂಬಳ ಕೊಡ್ತಾ ಇದ್ರು. ಇದನ್ನ ಹೆಂಗಾದ್ರೂ ಸಾಲ್ವ್ ಮಾಡೋದಕ್ಕೆ ಆಗೋದಿಲ್ವಾ ಅಂತ ಅನ್ನೋವಾಗ ಅವ್ನ ಬ್ರದರ್ ಇನ್ ಲಾ ಹೇಳ್ತಾನೆ, ಅಮೇರಿಕಾದಲ್ಲಿ ಒಂದು ಯಾವುದೋ ಮಿಷಿನ್ ಬಂದಿದೆ, ಹಂಚ್ ಕಾರ್ಡಲ್ಲಿ ಇಟ್ಟು ಮಾಡಿದ್ರೆ ಅದು ಕೂಡಲೇ ಪೇರೋಲ್ ಕೊಟ್ಬಿಡತ್ತೆ. ಮ್ಯಾನ್ಯಲ್ ಆಗಿ 10 ದಿನ ಪೇರೋಲ್ ಮಾಡೋ ಅವಶ್ಯಕತೆ ಇಲ್ಲ, 2 ದಿನದಲ್ಲೇ ನಿಮ್ಮ ಪೇರೋಲ್ನ ಮುಗಿಸ್ಬಿಡ್ಬೋದು, ಸಂಬಳ ಎಲ್ಲ ಸಪೋಸ್ ಮಾಡಿಬಿಡ್ಬೋದು ಅಂತ ಹೇಳಿದಾಗ ಆ ಮಿಷಿನ್ನ ತಗೋ ಅಂತ ಹೇಳ್ತಾರೆ. 2 ಮಿಷಿನ್ನ ಕೂಡ ತಗೋತಾರೆ. ಮಿಷಿನ್ನ ತಗೊಂಡಾದ್ಮೇಲೆ ಅದನ್ನ ಏನು ಮಾಡೋದು, ಹೇಗೆ ಇನ್ನು ಆಪ್ರೇಟ್ ಮಾಡೋದು, ಯಾರು ಮಾಡ್ತಾರೆ ನೋಡು ಅಂತ ಹೇಳಿದ್ರು. ನಮ್ಮ ಹತ್ರ ಒಬ್ಬ ಹುಡುಗ ಇದ್ದಾನೆ, ಅವನು ಸ್ಕಾಲರ್ಶಿಪ್ ಕೊಟ್ಟು MIT ಅಲ್ಲಿ ಓದಿ ಇಲ್ಲಿಗೆ ಬಂದಿದ್ದಾನೆ. ಒಂದು ಟಾಟಾ ಪವರ್ ಅಂದಿದ್ದಾನೆ, ಅವನ್ನ ಹಿಡ್ದು ಹಾಕಿದ್ರೆ ಕರೆಕ್ಟಾಗಿರುತ್ತೆ ಅಂತ ಹೇಳ್ದ. ಅವನ ಹೆಸರೇ ಫಕೀರ್ ಚಂದ್ ಕೋಹ್ಲಿ, FC ಕೋಹ್ಲಿ. ಅವನೇನೆ ರಿಯಲ್ ಫಾದರ್ ಆಫ್ ಇಂಡಿಯನ್ ಕಂಪ್ಯೂಟರ್ ಸೈನ್ಸ್. ಅವನು ಆ 2 ಕಂಪ್ಯೂಟರ್ನ ತೆಗೆದು ಟಾಟಾ ಸ್ಟೀಲ್ಗೆ ಸಂಬಳ ಹಾಕೋದಕ್ಕೆ ಶುರು ಮಾಡಿದಂಥ ಕಂಪನಿನೇ ಅದು TCS ಆಗಿ ಬೆಳೆದಿದ್ದು. ಅವನೇಲಲ್ಲಿ ಆ TCS ಟಾಟಾ ಸ್ಟೀಲ್ ಗಾಟ್ ಇನ್ ಟು ಟ್ರಬಲ್. TCS ಅಲ್ಲಿ ಇರುವಂಥ ದುಡ್ಡನ್ನ ಇಟ್ಕೊಂಡೆ ಟಾಟಾ ಸ್ಟೀಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಅವನು ಓನರ್ಶಿಪ್ನ ಶೋರ್ ಮಾಡಿ ಅದು 4% ಇದೆ. ಈ ಥರ ಟಾಟಾ ಸ್ಟೀಲ್ನಲ್ಲಿ ಈ ಹ್ಯಾವ್ ಪಾರ್ಟ್ ಆಫ್ ಸರ್ಟ್ಸ್ ಗ್ಲೋರಿಯಸ್ ಹಿಸ್ಟ್ರಿ. ಅದನ್ನ ಬಿಟ್ಬಿಟ್ಟು ಇವತ್ತು ಮಾರಲಾ ನಾಳೆ ತಗೊಳ್ಳ ಅಂತ ಮಾಡೋದಕ್ಕೆ ಈ ಚಾನಲ್ಗೆ ಬರಬೇಡಿ. ಆದರೆ ನಿಮಗೆ ದುಡ್ಡು ಬೇಕಿದೆ, ನನ್ನ ಮಗನಿಗೆ ಸ್ಕೂಲ್ ಫೀಸ್ ಕಟ್ಟಬೇಕು, ನನ್ನ ಅಮ್ಮನಿಗೆ ಹಾಸ್ಪಿಟಲ್ ಬಿಲ್ ಪೇ ಮಾಡಬೇಕು, ನನ್ನ ಮಗಳಿಗೆ ಮದುವೆ ಮಾಡಬೇಕು ಅಂತೆಲ್ಲ ಕಾರಣಗಳಿದ್ರೆ ಮಾರ್ಕೊಳ್ಳಿ. ಅದರ್ ದ್ಯಾನ್ ದ್ಯಾಟ್ ಈ ರೀತಿ ಒಂದು ಸಂಪತ್ತನ್ನು ಮಾರೋದು ಮುಟ್ಟಾಳ್ತನ. ಮುಂದಿನ ಪ್ರಶ್ನೆ. ವಿವರ್ಸ್ ಏನ್ ಕೇಳ್ತಾ ಇದ್ದಾರೆ ಅಂತಂದ್ರೆ, UBS ಅನ್ನೋದು ಚಿನ್ನ, ಸೆಕೆಂಡ್ ಹಾಫ್ ಈ ವರ್ಷದಲ್ಲಿ ಇದು ಬರುತ್ತೆ. ನಿಮ್ಮ ವ್ಯೂ ಏನು ಇದರಲ್ಲಿ? ಚಿನ್ನನ ಈಗ ನಾವು ತಗೋಬೋದಾ ಅಥವಾ ಅವಶ್ಯಕತೆ ಬಿದ್ರೆ ವೇಟ್ ಮಾಡಬಹುದಾ? ಅವನೇನು ಹೇಳ್ದ, 4600ರಿಂದ 5000ಕ್ಕೆ ಹೋಗಿ ತಿರ್ಗಾ 4500ಕ್ಕೆ ಬರುತ್ತೆ ಅಂತ ಹೇಳ್ದ. ಬೇಸಿಕ್ಲಿ ಗೋಲ್ಡ್ ಈಸ್ ಗೋಯಿಂಗ್ ಟು ನೋವೇರ್ ಅಂತ ಅನ್ನೋದು ಅವನ ಹೇಳಿಕೆ. ಅರ್ಥ ಆಗ್ತಿದೆ, ನೀವ್ ಹೇಳ್ತಾ ಇರೋದು ಏರ್ಬಿಟ್ಟು ಮತ್ತೆ ಇಳಿಯುತ್ತೆ ಅಂತ. ಬಟ್ ಆ ಸ್ಪೀಡ್ ಬ್ರೇಕರ್ ಮೇಲೆ ಹೋಗಿ ಬರೋವಾಗ ರೂಪಾಯಿ ಏರುತ್ತಾ ಅಂತ ಅನ್ನೋದು ಒಂದು ಸಂದೇಹ. ರೂಪಾಯಿ 96 ಹೋಗ್ಬಿಡ್ತು ಅಂತಂದ್ರೆ ಸ್ವಲ್ಪ ಮೈಲ್ಡ್ ಆಗಿ ಪಾಸಿಟಿವ್ ಆಗೇ ಇರುತ್ತೆ. UBS ರಿಪೋರ್ಟು ಮೈಲ್ಡ್ಲಿ ಪಾಸಿಟಿವ್ ಫಾರ್ ಗೋಲ್ಡ್. ನೀವೇನ್ ಹೇಳ್ತಾ ಇದ್ದೀರಾ ಅಂದ್ರೆ ಆಲ್ ಟರ್ಮ್ಸ್ ಅಲ್ಲಿ ಅದು ಮೇಲೆ ಏರಿ ಇಳಿಯುತ್ತೆ ಅಂತ ಹೇಳೋದು ಇದು UBS.
ಬಟ್ ಆಸ್ ರೂಪಾಯಿ ಪ್ರಕಾರ ಅದು ಇಳಿತಾ ಇಳಿತಾ ಎನಿವೇ ನಮ್ಗೆ ನೋವಿರುತ್ತೆ. ಹೌದು, ನೋವಿರುತ್ತೆ. ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದ್ರೆ ಅವರು ಹಿ ಈಸ್ ಅಸ್ಯೂಮಿಂಗ್ ಗ್ಲೋಬಲ್ ಟೆನ್ಷನ್ಸ್ ವಿಲ್ ಹೆಬ್. ಬಟ್ ಈ ಗ್ಲೋಬಲ್ ಟೆನ್ಷನ್ಸ್ ಹೆಬ್ ಆಗೋ ತರ ನನಗೆ ಅನ್ನಿಸ್ತಾ ಇಲ್ಲ. ಈಗ ಗ್ರೀನ್ಲ್ಯಾಂಡ್ ಇಸ್ ಓಪನ್, ಇರಾನ್ ಇಸ್ ಓಪನ್, Venezuela is open, Ukraine Russia is also open, and US said Ukraine immediate ಆಗಿ ನಾನು ನ್ಯಾಟೋನೇ ಇರುತ್ತಾ ಇಲ್ವಾ ಅನ್ನೋದೇ ಗೊತ್ತಿಲ್ಲ. ಹೌದು, ಈಗ ಹೇಳಿದ್ರಲ್ಲೇ ಈಗ ನಿನ್ನೆ ಹೇಳಿದ್ದಾರೆ ಟ್ರಂಪ್, ನಾನೇ ನೀವು ಈ ಗ್ರೀನ್ಲ್ಯಾಂಡ್ ನಮ್ಗೆ ಸೇರಿಸಿಲ್ಲ ಅಂತಂದ್ರೆ ನಿಮ್ ಮೇಲೆ ಟ್ಯಾರಿಫ್ ಹಾಕ್ತೀವಿ. ಅದರಿಂದಾನೇ ನಾನು ಹೇಳ್ತಾ ಇದ್ದೀನಿ, ಎರೇಸ್ ಮೇಲೆ ಕೆನಡಾನು ಚೈನಾನು ಈಗ ಕೈ ಕುಲುಕ್ತಾ ಇದ್ದಾರೆ. ಇದೆಲ್ಲ ಇರೋವಾಗ ಅವನು ಹೆಂಗೆ, ಆಮೇಲೆ ಇನ್ನೊಂದು ಅಕ್ಟೋಬರಲ್ಲಿ ಹೊಸ ಚೀಫ್ ಬಂದ್ಬಿಡ್ತಾನೆ. ಹೊಸ ಚೀಫು ರಾಯಲ್ ಟು ದ ಕಿಂಗ್ ಅಂತ ತೋರಿಸೋದಕ್ಕೆ ಮೊದಲು ರೇಟ್ನ ಕಡಿಮೆ ಮಾಡ್ತಾನೆ. ಇಲ್ಲ, ಅದ್ರಲ್ಲೂ ಒಂದು ಡೌಟ್ ಈಗ ಹೊಸಾಗಿ ಬಂದಿದೆ. ಈಗ ಈ ಹೊಸ ಫೆಡ್ ಚೀಫ್ ಬಂದು ಕೌನ್ಸಿಲ್ ಎಲ್ಲಿ ಜಾಗ ಇಟ್ಟು ನೀನೇನ್ ಮಾಡ್ತೀಯ? ಚೀಫ್ ಬೇರೆ ವ್ಯಕ್ತಿ. ಇಟ್ ಇಸ್ ಮೋರ್ ಕನ್ಫ್ಯೂಷನ್. ಇನ್ನೂ ಕನ್ಫ್ಯೂಷನ್, ತುಂಬಾ ಪ್ರಾಬ್ಲಮ್. ಹೊಸ ಫೆಡರಲ್ ರಿಸರ್ವ್ ಚೀಫ್ ರಾಯಲ್ ಟು ದ ಕಿಂಗ್ ಬರೋದಕ್ಕೆ 2% ಕಡಿಮೆ ಮಾಡ್ತಾನೆ. ರೇಟ್ನ ಕಡಿಮೆ ಮಾಡಿದ್ರೆ ಡಾಲರ್ ವೀಕ್ ಆಗುತ್ತೆ. NOC is also playing the game. ಅಲ್ಲಿ ಎಲೆಕ್ಷನ್ ಡಿಕ್ಲೇರ್ ಮಾಡಿ ಇನ್ನೂ ಎಲ್ಲ ಮಾಡ್ತಾ ಇರುವಾಗ ಇಷ್ಟೊಂದು ಅನ್ಸರ್ಟನಿಟಿ ಹೋಗಾಗ ಗೋಲ್ಡ್ ಹೇಗೆ 10% ಕಡಿಮೆ ಆಗುತ್ತೆ ಅಂತ ಅವನು ಹೇಳ್ತಾ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕೆ ಗೋಲ್ಡ್ ಕಡಿಮೆ ಆಗುತ್ತೆ? ಅಮೆರಿಕಾದಲ್ಲಿ ಇನ್ಫ್ಲೇಷನ್ ಬರುತ್ತೆ, ಇಂಟ್ರೆಸ್ಟ್ ರೇಟ್ ಕಟ್ಸ್ಪಟ್ ಮಾಡ್ತಾ ಇದ್ದಾನೆ. ಇದೇ ರಿಯಾಲಿಟಿ. ಸೊ ಗೋಲ್ಡ್ಗೆ ಇದೇನೆ 12,500 ಬೇಸ್. ಯಾವುದು 500 ಮೀರೋದಿಲ್ಲ, ಬಟ್ ಫ್ಲೋರ್ ಈಗ 12,500. ಇವನು ಹೇಳಿದ ತರ ನೋಡಿ 5,000 ಹೋಯ್ತು ಅಂತಂದ್ರೆ 15 ಹಂಗೆ ರುಪೀಸ್ ಚೊಡಿಯಾಗಿದ್ರು ಬೀಳೋದು 12,500. ಆದ್ರೆ ಈಗ ಅವ್ನು ಹೇಳ್ತಾ ಇರೋಂಥ ಪ್ರೈಸು 13,500. ವೈ ವೀಕ್ ಆಯ್ತು ಅಂತಂದ್ರೆ 14 ರನ್ ಮಾರುತ್ತೆ ಅಂತ ಹೇಳ್ತಾರೆ. 15,000 or 14,000 ದೊಡ್ಡ ಡಿಫ್ರೆನ್ಸ್ ಏನೂ ಇಲ್ಲ. ನಾನು ಹೇಳಿದ್ದು 10,000, ಇವತ್ತಿರೋದ್ರಲ್ಲಿ 15,000 ನಿಲ್ಲುತ್ತೆ ಅಂತ ಅವನು ಹೇಳ್ತಾ ಇದ್ದಾನೆ. ಐ ಥಿಂಕ್ ಈಸ್ ರಾಂಗ್. ಸರಿ, ಅದೊಂದು ಫಾಲೋ ಅಪ್ ಪ್ರಶ್ನೆ ಇದೆ. ಯಾಕಂದ್ರೆ ಇದು ಒಬ್ರು ನನ್ನ ಹತ್ರ ಕೇಳಿದ್ರು. ಅವ್ರೇನ್ ಹೇಳ್ತಾರೆ ಅಂದ್ರೆ, ಈಗ ನನ್ನ ಹತ್ರ ಸಾಲ ಇಲ್ಲ, ಏನು ಇಲ್ಲ, 1 ಕಿಲೋ ಗೋಲ್ಡ್ ಇದೆ. ಅದರಲ್ಲಿ ನಾನು ಒಂದು 500 ಗ್ರಾಮ್ನ ತಗೊಂಡು ಗೋಲ್ಡ್ ಲೋನ್ ತಗೊಂಡು ನಾನು ಇನ್ನೂ ಕೂಡ ಚಿನ್ನನ ತಗೋಬೋದಾ? ಬಸ್ ನಿನ್ಗೆ ಕ್ಯಾಶ್ ಫ್ಲೋ ಇದೆ ಅಂತಂದ್ರೆ ನೀನ್ ಯಾಕೆ ಪ್ಲೆಡ್ಜ್ ಮಾಡ್ತೀಯಾ? ಕ್ಯಾಶ್ ಇಟ್ಟೆ ತಗೋಬೋದಲ್ಲ. ಆ ಗೋಲ್ಡ್ನ ತೆಗಿಬೇಕಂದ್ರೆ ಮತ್ತೆ ನೀನು ಹೆಂಗೆ ತೆಗಿತೀಯಾ? ತಿಂಗಳು ನೀನು ಅಸಲು ಕಟ್ಟಬೇಕು, ಬಡ್ಡಿನೂ ಕಟ್ಟಬೇಕು. ಆ ಅಸಲು ಬಡ್ಡಿನೂ ಇಟ್ಕೊಂಡೆ ನೀನು ಗೋಲ್ಡ್ ತಗೋ. ಇದನ್ನ ಮಾಡಬೇಡ. ಅದ್ರಲ್ಲಿ ಇನ್ನೊಂದು ಫಾಲೋ ಅಪ್, ಇನ್ನೊಬ್ರು ವ್ಯೂವರ್ ಏನ್ ಕೇಳಿದ್ದಾರೆ ಅಂದ್ರೆ, ಯಾಕಂದ್ರೆ ನಾನೊಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನನ್ಗೆ ಇದ್ರಲ್ಲಿ ಒಂದು ದೊಡ್ಡ ಪೇಮೆಂಟ್ ಬರ್ತಾ ಇದೆ. ಪೇಮೆಂಟ್ನ ನಾನು ಕೊಡ್ದಂಗೆ ಅದನ್ನ ನಾನು ಚಿನ್ನ ತಗೊಂಡು ಆ ಚಿನ್ನನ ಪ್ಲೆಡ್ಜ್ ಮಾಡಿ ಇದರಿಂದ ನಾನು ಪೇಮೆಂಟ್ನ ಕೊಟ್ಬಿಟ್ಟು ಆ ಚಿನ್ನವನ್ನ ನಾನು ಉಳಿಸ್ಕೋಬಹುದಾ? ನಾನು ಹೇಗೆ ರೀಪೇ ಮಾಡ್ತೀಯಾ? ಈ ಪೇಮೆಂಟ್ ಹೋಗ್ಬಿಡತ್ತೆ, ರೈಟಾ? ಚಿನ್ನ ಇದೆ, ಲೋನ್ ಇದೆ. ಹೆಂಗೆ ಅಂತಂದ್ರೆ ಕುರಿ, ಹುಲಿ, ಹುಲ್ಲು ಇರೋ ರೀತಿ ತರ ನೀನ್ ಮಾತಾಡ್ತಾ ಇರೋದು. ನೀನೀಗ ಚಿನ್ನ ತಗೊಂಡು ಇಟ್ಬಿಡ್ತೀಯ, ಪೇಮೆಂಟು ಕಟ್ಬಿಡ್ತೀಯ. ನಾಳೆ ಚಿನ್ನದ ಬೆಲೆ ಕರೆಕ್ಟ್ ಆಯ್ತು ಅಂತಂದ್ರೆ ಹೆಂಗೆ ಸಾಲ ತೀರಿಸ್ತೀಯ? ಹೌದು, ನನ್ಗೆ ಕೈ ಈಗ ಎರಿತಾ ಇವೆ ಈ ಒಂದು ಬೆಲೆ ಅಷ್ಟೇ. ಓಕೆ, ಸರಿ. ಪ್ರಣಿಕಮ್ 8354 ಏನ್ ಕೇಳಿದ್ದಾರೆ ಅಂದ್ರೆ, ಹೆಲ್ತ್ ಇನ್ಶೂರೆನ್ಸ್ ಸೆಕ್ಟರ್ ಅದು ಈಗ ಇನ್ವೆಸ್ಟ್ ಮಾಡಿದಂತ ಸ್ಟಾಕ್ಸ್ ಕಂಪನಿನ ನೋಡೋದಕ್ಕೆ ಇದು ಒಳ್ಳೆ ಸಮಯನಾ? ಈಗ ICICI ಲೊಂಬಾರ್ಡ್ ಒಬ್ಬನೇ ಇದ್ದಾನೆ. 4 ಸೆಟಲ್ಮೆಂಟ್ ಸರಿ ಇಲ್ಲ. ICICI ಲೊಂಬಾರ್ಡ್ ತುಂಬ ಕಾಸ್ಟ್ಲಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರು, ಸ್ನೇಹಿತರಿಗೂ ಕಳಿಸಿ, ಅವ್ರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.